ಇನ್ನು ಟನ್ ಕಬ್ಬಿಗೆ 3,300 ರೂಪಾಯಿಗೆ ಕೆಲ ರೈತರುಗಳು ಒಪ್ತಾ ಇಲ್ಲ. ಮುಧೋಳ ಭಾಗದ ರೈತರು 3,300 ರೂಪಾಯಿ ಅಂತೇಳಿ ಸರ್ಕಾರ ನಿನ್ನೆ ಏನು ನಿರ್ಧಾರಕ್ಕೆ ಬಂದಿದೆ ಆ ನಂತರ ಹೆಚ್ಚುವರಿಯಾಗಿ 50 ರೂಪಾಯಿ. ಸೊ ಇದಕ್ಕೆ ಅವರು ಒಪ್ಪಿಗೆ ಸೂಚಿಸ್ತಾ ಇಲ್ಲ. ಮುಧೋಳ ಪಟ್ಟಣದಲ್ಲಿ ಧರಣಿಯನ್ನು ನಡೆಸಲಾಗ್ತಾ ಇದೆ, ಮುಂದುವರಿಸಲಾಗ್ತಾ ಇದೆ. ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಧರಣಿ ಮುಂದುವರೆದಿದೆ. ರೈತರ ಪ್ರತಿಭಟನೆಗೆ ಕುಳಲಿ ಗ್ರಾಮಸ್ಥರು ಕೂಡ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಈಗ ರೈತರಲ್ಲೂ ಕೂಡ ಒಂದು ರೀತಿ ಗೊಂದಲ ಮೂಡ್ತಾ ಇದೆ. ಯಾರ್ಯಾರು ಇವತ್ತು ನಾವು ಅವರ ಪ್ರತಿಕ್ರಿಯೆಯನ್ನ ಪಡೆದಂತಹ ಸಂದರ್ಭದಲ್ಲಿ ಆ ಗೊಂದಲ ಇರುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಯಾಕಂತಾರೆ ನಿನ್ನೆ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರದಿಂದಾಗಿ ಕೆಲ ರೈತ ಸಂಘಟನೆಗಳು ಹಾಗೆ ಕೆಲ ಭಾಗದ ರೈತರುಗಳು ಖುಷಿಯಾಗಿದ್ದಾರೆ. ಅವರು ತಾವು ನಡೆಸ್ತಾ ಇದ್ದಂತಹ ಪ್ರತಿಭಟನೆಯನ್ನ ವಾಪಸ್ ಪಡಿತಾ ಇದ್ದಾರೆ. ಆದರೆ ಹಲವು ಭಾಗಗಳಲ್ಲಿ ಇಲ್ಲ, ನಮಗೆ 3,500 ರೂಪಾಯಿ ಅಂತ ನಾವೇನು ಕೇಳಿದ್ವಿ ಪ್ರತಿ ಟನ್ಗೆ, ಅದೇ ರೀತಿಯಾಗಿ ಬೆಲೆ ನಿಗದಿ ಆಗಬೇಕು. ಇದು 3,300 ಅನ್ನೋದು 3,350 ಅನ್ನೋದು ಇದೆಲ್ಲ ನಾವು ಒಪ್ಪಿಗೆ ಸೂಚಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕೆಲ ರೈತ ಮುಖಂಡರುಗಳು ಮಾತನಾಡಿದ್ದಾರೆ, ಬನ್ನಿ ಕೇಳೋಣ. ಸರ್ಕಾರ ನಿನ್ನೆ ಒಂದು ನಿರ್ಧಾರ ಮಾಡಿತ್ತು, ಅದು ಭಾಳ ಗೊಂದಲಮಯವಾಗಿದೆ, ಒಂದು ಸ್ಪಷ್ಟತೆಯಿಂದ ಕೂಡಿಲ್ಲ. ಅದರಿಂದ ಈ ಥರ ಕನ್ಫ್ಯೂಷನ್ಸ್ ಎಲ್ಲ ಆಗಿದೆ. ಈಗ ಕೆಲವರು ಸ್ವಾಗತ ಮಾಡಿದರೆ, ವಿರೋಧ ಮಾಡಿದ್ದಾರೆ. ಅದಕ್ಕೆ ಸರ್ಕಾರ ಇದರ ಬಗ್ಗೆ ಮತ್ತೊಮ್ಮೆ ಸ್ಪಷ್ಟವಾದ ನಿರ್ಧಾರವನ್ನು ರೈತರ ಏನು ಕೇಳ್ತಾರೆ ನ್ಯಾಯಯುತವಾದ ಬೇಡಿಕೆಯನ್ನು ಮರುಪರಿಶೀಲಿಸಬೇಕು ಅನ್ನೋದು ಒಂದು ಒತ್ತಾಯ ಮಾಡ್ತಿದ್ದೀವಿ. ಇದರಲ್ಲಿ ಕೇಂದ್ರ ಸರ್ಕಾರದ ಕೆಲವು ಪಾಲಿಸಿಗಳು ಬದಲಾಗಬೇಕಾಗಿದೆ. ನಾವು ಹೋರಾಟಗಾರ ಎತ್ತಬೇಕಾಗುತ್ತೆ. ಒಂದು, FRP ನಿಗದಿಯಲ್ಲಿ ಮೊದಲನೇ ಮಾನದಂಡ 8.5 ಇತ್ತು, 9 ಆಯಿತು, 9.5 ಆಯಿತು, ಈಗ 10.25 ಇದೆ. ಅದು ತುಂಬ ಮೋಸ, ಕಾರ್ಖಾನೆಗಳ ಪರ ಇರೋಂಥ ನೀತಿ. ಅದನ್ನು ನಾವು 9.5ಗೆ ಇಳಿಸಬೇಕು ಅನ್ನೋದು ಕೂಡ ಒತ್ತಾಯ ಮಾಡ್ತೀವಿ. ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಮಾಡ್ತೀವಿ. ಇನ್ನು ಕೆಲ ಸಕ್ಕರೆ ಕಾರ್ಖಾನೆಗಳು ಈಗ ಆಲ್ರೆಡಿ ಸರ್ಕಾರ ತೆಗೆದುಕೊಂಡಿರುವಂತ ನಿರ್ಧಾರಕ್ಕೆ ಒಪ್ಪಿಗೆಯನ್ನ ಸೂಚಿಸಿ ಕಬ್ಬು ಅರೆಯುವಂತ ನಿಟ್ಟಿನಲ್ಲಿ ಕಬ್ಬನ್ನು ತೆಗೆದುಕೊಂಬನ್ನಿ ಅಂತ ಒಂದು ಕಾಲ್ ಕೂಡ ಕೊಡ್ತಾ ಇದ್ದಾರೆ, ಒಂದು ಬುಲಾವ್ ಕೂಡ ಕೊಡ್ತಾ ಇದ್ದಾರೆ. ಅದರಲ್ಲಿ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆ ಕೂಡ ಹೌದು. ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆಯಿಂದ ಒಂದು ಸಿಹಿ ಸುದ್ದಿ ಏನು ಅಂತ ಅಂದ್ರೆ, ಸರ್ಕಾರದ ದರಕ್ಕಿಂತ 50 ರೂಪಾಯಿ ಹೆಚ್ಚಿಗೆ ನೀಡೋಕೆ ಒಪ್ಪಿಗೆ ಸೂಚಿಸಿದಾರಂತೆ. ನೋಡಿ, 3,350 ರೂಪಾಯಿ ಕೊಡೋದಕ್ಕೆ ಈಗ ನಾವು ಸಿದ್ಧ ಇದ್ದೀವಿ. ಸರ್ಕಾರ ಸೂಚಿಸಿರುವಂತ ದರಕ್ಕಿಂತ 50 ರೂಪಾಯಿ ಹೆಚ್ಚಿಗೆ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ಬೆಡಕಿಹಾಳ ಗ್ರಾಮದಲ್ಲಿನ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆ ಇಂತಹದೊಂದು ನಿರ್ಧಾರಕ್ಕೆ ಬಂದಿದೆ. ಬಹಳ ಸ್ವಾಗತಾರ್ಹವಾದಂತಹ ನಿರ್ಧಾರ ಇದು. ತಾಲೂಕಿನ ಬೆಡಕಿಹಾಳ, ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಬೆಡಕಿಹಾಳ ಗ್ರಾಮದಲ್ಲಿರುವಂತಹ ಒಂದು ಫ್ಯಾಕ್ಟರಿ ಇದು. ಸ್ವರೂಪ್ ಮಹದೇವರಾಜ್ ಮಹಾಡಿಕ್ ಒಡೆತನದ ಕಾರ್ಖಾನೆ. ಇವರು ಮಹಾರಾಷ್ಟ್ರ ಮೂಲದವರು ಅನ್ನೋದನ್ನು ನಾವು ಕೇಳ್ಪಟ್ವಿ. ಬಟ್ ಆ ಭಾಗದಲ್ಲಿ ಅವರು ತಮ್ಮ ಸಕ್ಕರೆ ಕಾರ್ಖಾನೆಯನ್ನು ಹೊಂದಿದ್ದಾರೆ. 1 ಟನ್ ಕಬ್ಬಿಗೆ 3,300 ರೂಪಾಯಿ ಸರ್ಕಾರ ನಿಗದಿ ಮಾಡಿದೆ. ಹೆಚ್ಚುವರಿಯಾಗಿ 50 ರೂಪಾಯಿ ಕೊಡ್ತೀವಿ, ನಮಗೆ ಕಬ್ಬು ಕೊಡಿ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಹಾಗೆ ಕಬ್ಬು ಕಟಾವು ಕಾರ್ಯ ಕೂಡ ಆರಂಭ ಆಗ್ತಾ ಇದೆ. ಪ್ರತಿಭಟನೆ ವಾಪಸ್ ಪಡೆದ ಬಳಿಕ ಅನ್ನದಾತರು ಗದ್ದೆಗಿಳಿತಾ ಇದ್ದಾರೆ. ನಿನ್ನೆ ಗುರ್ಲಾಪುರದಲ್ಲಿ ರೈತರು ಪ್ರತಿಭಟನೆಯನ್ನ ವಾಪಸ್ ಪಡೆದಿದ್ರು. ಇವತ್ತಿನಿಂದ ಆರಂಭಗೊಂಡಿವೆ ಸಕ್ಕರೆ ಕಾರ್ಖಾನೆಗಳು. ಕಬ್ಬು ಕಟಾವನ್ನ ಆರಂಭಿಸಿದ್ದಾರೆ ರೈತರು. ಇನ್ಫ್ಯಾಕ್ಟ್ ನಿನ್ನೆಯಿಂದನೇ ಆರಂಭ ಆಗಿದೆ ಅನ್ನೋದನ್ನು ಕೂಡ ನಾವು ಕೇಳ್ಪಡ್ತಾ ಇದ್ವಿ. ಸರ್ಕಾರ ನಿಗದಿ ಮಾಡಿರುವಂತ ದರಕ್ಕೆ ಒಪ್ಪಿಗೆಯನ್ನು ಸೂಚಿಸಿರುವಂತ ಕಬ್ಬು ಬೆಳೆಗಾರರು ಇದೀಗ ಶುರು ಮಾಡಿದ್ದಾರೆ ಕಬ್ಬು ಕಟಾವನ್ನ. ಇನ್ನು ತೀರಾ ಅದು ಗದ್ದೆಲ್ಲೇ ಇದ್ರೆ ಅದು ಉಪಯೋಗ ಬರೋದಿಲ್ಲ, ಮತ್ತೆ ಮುಂದಿನ ಹಂತದಲ್ಲಿ ನಮಗೆ ನಷ್ಟ ಆಗಬಹುದು ಅನ್ನುವಂಥದ್ದನ್ನು ಕೂಡ ರೈತರು ಮನಗಾಣ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಈಗ ಸಿಕ್ಕಿರುವಂಥ ದರಕ್ಕೆ ಖುಷಿ ಅಂತ ಅಲ್ಲದೆ ಹೋದರೂ ಕೂಡ ಸಮಾಧಾನ ವ್ಯಕ್ತಪಡಿಸ್ಕೊಳ್ತಾ ಇರುವಂಥ ರೈತರು ಶುರು ಮಾಡಿದ್ದಾರೆ ಈಗ ಕಬ್ಬು ಕಟಾವನ್ನು. ನೋಡ್ತಾ ಇದೀವಿ ನೋಡಿ. ಹೀಗೆ ಈ ಬಾಗಲಕೋಟೆ ಭಾಗದಲ್ಲಿ ಕೆಲವರು ಇದಕ್ಕೆ ಒಪ್ತಾ ಇಲ್ಲ. ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಪತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ಕೊಡ್ತಾ ಇದ್ದಾರೆ. NDA 2 ಅವಧಿಯಲ್ಲಿ FRP ಏರಿಕೆನೇ ಆಗಿಲ್ಲ. ಕರ್ನಾಟಕಕ್ಕೆ ಪದೇ ಪದೇ ಕೇಂದ್ರದಿಂದ ಮಲತಾಯಿ ಧೋರಣೆಯನ್ನ ಅನುಸರಿಸುವ ಕಾರ್ಯ ಆಗ್ತಾ ಇದೆ. 5 ವರ್ಷಗಳಲ್ಲಿ ತೆರಿಗೆ ಹಂಚಿಕೆ ಇನ್ನಿತರ ಅನುದಾನಗಳಲ್ಲೂ ಕೂಡ ತಾರತಮ್ಯ ಮಾಡ್ತಾ ಇದ್ದಾರೆ. ರಾಜ್ಯಕ್ಕೆ ಸೇರಬೇಕಾದಂತ 2 ಲಕ್ಷ ಕೋಟಿಗೂ ಹೆಚ್ಚಿನ ಮೊತ್ತ ಇವ್ರು ಕೊಡ್ತಾ ಇಲ್ಲ. ಪ್ರತಿ ವರ್ಷ ಸುಮಾರು 25,000 ಕೋಟಿ ರೂಪಾಯಿಯಷ್ಟು ನಷ್ಟ ಆಗ್ತಾ ಇದೆ. ಕೇವಲ ತೆರಿಗೆ ಹಂಚಿಕೆ ಅನ್ಯಾಯದಿಂದಲೇ 25,000 ಕೋಟಿ ರೂಪಾಯಿಯಷ್ಟು ನಷ್ಟ ಆಗಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಪತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಹೀಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಈಗ ಕೇಂದ್ರ ಹಾಗೆ ರಾಜ್ಯ ಸರ್ಕಾರದ ನಡುವೆ
ಮತ್ತೊಂದು ರೀತಿಯಾದಂಥ ಅನುದಾನ ಯುದ್ಧಕ್ಕೂ ಕೂಡ ಈ ಕಬ್ಬು ಬೆಳೆಗಾರರ ಹೋರಾಟ ವೇದಿಕೆ ಮಾಡಿಕೊಡ್ತಾ ಇದೆ. ಸೊ ಈಗ ಕೇಂದ್ರದಿಂದ ತಮಗೆ ಹೇಗೆ ನಷ್ಟ ಆಗ್ತಾ ಇದೆ ರಾಜ್ಯ ಸರ್ಕಾರಕ್ಕೆ, ಹಿಂದಿನ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಕೂಡ ಈ ನಷ್ಟ ಆಗಿದೆ, ನಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲೂ ನಷ್ಟ ಆಗಿದೆ. ಮಲತಾಯಿ ಧೋರಣೆಯನ್ನು ಅನುಸರಿಸಲಾಗ್ತಾ ಇದೆ. ಕಬ್ಬಿಗೆ ಸಂಬಂಧಪಟ್ಟ ಹಾಗೆ FRP ದರವನ್ನು ಇವರು NDA 2 ಅವಧಿಯಲ್ಲೂ ಕೂಡ ಏರಿಕೆ ಮಾಡಿಲ್ಲ. ಅದರ ಜೊತೆಗೆ ಪ್ರತಿ ವರ್ಷ ಸುಮಾರು 25,000 ಕೋಟಿಗೂ ಅಧಿಕ ಹಣ ನಮಗೆ ನಷ್ಟ ಆಗ್ತಾ ಇದೆ. ನಮ್ಮ ತೆರಿಗೆ ಪಾಲು ನಮಗೆ ಸಿಗ್ತಾ ಇಲ್ಲ. ತೆರಿಗೆ ಪಾಲು ಸೇರಿದಾಗೆ ಇನ್ನಿತರ ಅನುದಾನ ಸಿಗದೆ ಇರುವಂಥದ್ದೇ ಸುಮಾರು 2 ಲಕ್ಷ ಕೋಟಿಗೂ ಹೆಚ್ಚಿನ ನಷ್ಟ ಆಗಿದೆ ಅಂತ CM ಇದೀಗ ಪ್ರಹ್ಲಾದ್ ಜೋಶಿ ಅವರು ಒಂದು ಪತ್ರವನ್ನು ಬರೆದಿದ್ರು. ಕಬ್ಬಿಗೆಲ್ಲ ಬೆಂಬಲ ಬೆಲೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರದ ಕೆಲ ನಿರ್ಧಾರಗಳನ್ನು ಖಂಡಿಸಿ ಅದಕ್ಕೆ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ.